ಮಂಗಳೂರಲ್ಲಿ ಪ್ರಧಾನಿ ಮೋದಿ ಸಮಾವೇಶ ರದ್ದಾಗಿದೆ. ಸಮಾವೇಶದ ಬದಲು ರೋಡ್ ಶೋ ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಂಗಳೂರಲ್ಲಿ ಪ್ರಧಾನಿ ಮೋದಿ ಸಮಾವೇಶ ನಿಗದಿಯಾಗಿತ್ತು. ಏಪ್ರಿಲ್ 14ರ ಸಂಜೆ 5 ಗಂಟೆಗೆ ರೋಡ್ ಶೋ ನಿಗದಿಯಾಗಿತ್ತು. ಆದರೆ ಈಗ ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ, ರದ್ದಾಗಿದೆ. ಸಮಾವೇಶದ ಬದಲು ರೋಡ್ ಶೋ ನಡೆಸೋದಕ್ಕೆ ನಿರ್ಧಾರ. ಸಮಾವೇಶ ಇತ್ತು, ಅದನ್ನ ಈಗ ರೋಡ್ ಶೋ ಆಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಸಮಾವೇಶ ನಿಗದಿಯಾಗಿತ್ತು. ಈಗ ಸಮಾವೇಶ ನಿಗದಿಯಾಗಿದ್ದು ಕ್ಯಾನ್ಸಲ್ ಆಗಿ ರೋಡ್ ಶೋ ಅನ್ನ ನಿಗದಿಪಡಿಸಲಾಗಿದೆ. ಏಪ್ರಿಲ್ 14ರ ಸಂಜೆ 5 ಗಂಟೆಗೆ ಈಗ ಮೋದಿ ರೋಡ್ ಶೋ ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆವರೆಗೂ ಬೃಹತ್ ರೋಡ್ ಶೋ ನಡೆಯುತ್ತೆ. ಪ್ರಧಾನಿ ಮೋದಿ ಅವರಿಂದ 2.5 ಕಿಲೋಮೀಟರ್ ಸಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ. ಇನ್ನೊಂದಕ್ಕೂ ಮೊದಲು ಸಮಾವೇಶ ನಿಗದಿಯಾಗಿತ್ತು, ಆದರೆ ಈಗ ಸಮಾವೇಶದ ಬದಲು ರೋಡ್ ಶೋ ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಂಗಳೂರಲ್ಲಿ ಬೃಹತ್ ರೋಡ್ ಶೋಗೆ ಪ್ಲಾನ್. ಇನ್ನು ಚುನಾವಣಾ ರ್ಯಾಲಿಯಲ್ಲಿ ಒಂದಾದ ನಂತರ ಒಂದರಂತೆ ಪ್ರಧಾನಿಯವರು ಭಾಗಿಯಾಗ್ತಾನೆ ಇದ್ದಾರೆ. ಇದೀಗ ಮಂಗಳೂರಿನ ಒಂದು ವಿಚಾರವಾಗಿ ನೋಡೋದಾದ್ರೆ ಸಮಾವೇಶ ನಿಗದಿ ಆಗಿತ್ತು. ಸಮಾವೇಶ ಸಾರ್ವಜನಿಕ ಭಾಷಣ ಅಂತ, ಆದರೆ ಅದಕ್ಕಿಂತ ರೋಡ್ ಶೋ ಇನ್ನೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಬಹುದು ಚುನಾವಣೆ ಸಂದರ್ಭದಲ್ಲಿ ಅಂತ ರೋಡ್ ಶೋ ಆಯೋಜನೆ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಸಮಾವೇಶ ರದ್ದಾಗಿದೆ, ರೋಡ್ ಶೋ ನಿಗದಿಯಾಗಿದೆ.